ವಿಡಿಯೋ ಏನಾದ್ರು ಜನ ನೋಡ್ಬಿಡ್ಬೇಕು, ಎಂಬ್ರಾಯ್ಡರಿ ಮಿಷಿನೇ ಬೇಕು ಅಂತ ಹಿಂದೆ ಬಿದ್ಬಿಡ್ತಾರೆ ನೋಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ವೆಲ್ಕಮ್ ಬ್ಯಾಕ್ ಟು ರೋಮಾ ಎಂಬ್ರಾಯ್ಡರಿ ಮಿಷನ್ಸ್. ಇವತ್ತು ನಾವು ಹ್ಯಾಂಡ್ ಎಂಬ್ರಾಯ್ಡರಿಗೆ ಮಿಷನ್ ಎಂಬ್ರಾಯ್ಡರಿಗೆ ಏನ್ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಒನ್ ಬಂದ್ಬಿಟ್ಟು ಸ್ಕಿಲ್ ಬಂದ್ಬಿಟ್ಟು ಹ್ಯಾಂಡ್ ಎಂಬ್ರಾಯ್ಡರಿಗೆ ಸಿಕ್ಕಾಪಟ್ಟೆ ಅವಶ್ಯಕತೆ ಇದೆ. ಬಟ್ ಅದೇ ನೀವು ಕಂಪ್ಯೂಟರ್ ಎಂಬ್ರಾಯ್ಡರಿ ಮಿಷನ್ ನೋಡಿದಾಗ ಜಸ್ಟ್ ನೀವು ಡಿಸೈನ್ ಅಪ್ಲೋಡ್ ಮಾಡಿ ಸ್ಟಾರ್ಟ್ ಬಟನ್ ಹತ್ರ ಆಟೋಮೆಟಿಕ್ ಆಗಿ ಸ್ಟಾರ್ಟ್ ಆಗುತ್ತೆ. ಡಿಸೈನ್ ಔಟ್ಪುಟ್ ಅಂತ ಬಂದಾಗ ಹ್ಯಾಂಡ್ ಎಂಬ್ರಾಯ್ಡರಿಯಲ್ಲಿ ಪರ್ಸನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ನಿಮಗೆ ಮಿಷನ್ ಬಂದಾಗ ನೀವು 100 ಪೀಸಸ್ ಹಾಕಿದ್ರೆ ಒಂದೇ ತರ ಬರುತ್ತೆ. ಪ್ರೊಡಕ್ಷನ್ ವೈಸ್ ನೋಡಿದಾಗ ಹ್ಯಾಂಡ್ ಎಂಬ್ರಾಯ್ಡರಿ ದಿನಕ್ಕೆ 1 ಬ್ಲೌಸ್ ಆದ್ರೆ ನಮ್ಮ ಮಿಷನ್ ಅಲ್ಲಿ ಬಂದ್ಬಿಟ್ಟು 3 ರಿಂದ 4 ಬ್ಲೌಸ್ ನಾವು ಮಾಡಬಹುದು. ಹೋಗಿ ಡ್ಯೂರಬಿಲಿಟಿ ಅಂತ ನೋಡಿದಾಗ ಹ್ಯಾಂಡ್ ಎಂಬ್ರಾಯ್ಡರಿ ಮಾಡಿರೋದು ಬಂದ್ಬಿಟ್ಟು ಮಿಷನ್ ಅಲ್ಲ, ಹ್ಯಾಂಡ್ ವಾಶ್ ಅಲ್ಲೂ ಮಾಡಕ್ಕಾಗಲ್ಲ. ಅದೇ ನಮ್ಮ ಮಿಷನ್ ಅಲ್ಲಿ ಮಾಡಿರೋದು ಬಂದ್ಬಿಟ್ಟು ಬಟ್ಟೆ ಹರಿದೋಗುತ್ತೆ, ಆದ್ರೆ ನಮ್ಮ ಡಿಸೈನ್ ಮಾತ್ರ ಹರಿಯಲ್ಲ. ಆ ರೇಂಜ್ ನೀವು ವಾಶ್ ಮಾಡ್ಬೋದು. ಇನ್ನೊಂದು ಹ್ಯಾಂಡ್ ಎಂಬ್ರಾಯ್ಡರಿಯಲ್ಲಿ ವರ್ಕರ್ ಹೋದ್ರೆ ಹೆಂಗಪ್ಪ ಅಂತ ತಲೆ ಕೆಡಿಸ್ಕೋಬೇಕು. ಅದೇ ನಮ್ಮ ಮಿಷನ್ ಅಲ್ಲಿ ನಾವು ಇಂಡಿಪೆಂಡೆಂಟ್ ಆಗಿ ನಾವು ಮಾಡ್ಕೊಂಡು ಹೋಗ್ಬೋದು. ಮತ್ತೆ ಪ್ರಾಫಿಟ್ಸ್ ಅಂತ ಬಂದಾಗ ಒಂದೊಂದ್ಸರಿ ನೀವು ಕಸ್ಟಮರ್ಗೆ ಚಾರ್ಜ್ ಮಾಡೋದಕ್ಕಿಂತ ವರ್ಕರ್ಗೆ ಜಾಸ್ತಿನೇ ಪೇ ಮಾಡಬೇಕಾಗುತ್ತೆ. ಅದೇ ನಮ್ಮ ಮಿಷನ್ ಅಲ್ಲಿ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ಪ್ರಾಫಿಟ್ ನಿಮಗೆ ಸಿಗುತ್ತೆ. ಇನ್ನು ಖರ್ಚು ವಿಷಯಕ್ಕೆ ಬಂದ್ರೆ ನಮ್ಮ ಎಂಬ್ರಾಯ್ಡರಿ ಮಿಷನ್ ಅಲ್ಲಿ ಒಂದು 10-20% ಖರ್ಚಿರುತ್ತೆ ಅಷ್ಟೇನೆ. ಬಟ್ ನೀವು ಹ್ಯಾಂಡ್ ಎಂಬ್ರಾಯ್ಡರಿ ಅಂತಂದ್ರೆ ಖತಮ್. ಓಕೆ, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.